ಎಸ್ ಇದು ಹೊಸ ಜನರೇಷನ್ ನ ಹೊಸ ಫೋಲ್ಡೇಬಲ್ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್ 5. ಹೌದು, ಸ್ಯಾಮ್ಸಂಗ್ ಅವರೇ ಫಸ್ಟ್ ಜನರೇಷನ್ ನ ಫೋಲ್ಡೇಬಲ್ ಡಿವೈಸ್ ನ ಮಾರ್ಕೆಟ್ ತಂದ್ರು. ಟಚ್ ಸ್ಕ್ರೀನ್ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಕ್ರ್ಯಾಕ್ ಆಯ್ತು. ನೆಕ್ಸ್ಟ್ ಬ್ಯಾಟ್ರಿ ನಲ್ಲಿ ಟಚಸ್ ಅಲ್ಲಿ ಹಿಂಜಸ್ ಅಲ್ಲೆಲ್ಲ ಇಶ್ಯೂ ಆಯ್ತು. ಬಟ್ ಅದನ್ನೆಲ್ಲ ಗ್ಯಾಲಕ್ಸಿ ಫೋಲ್ಡ್ 4 ಅಲ್ಲಿ ಸ್ಯಾಮ್ಸಂಗ್ ಅವರು ಫಿಕ್ಸ್ ಮಾಡಿದ್ರು. ಲೇ ದೋಸ್ತ, ಅದೆಲ್ಲ ಗೊತ್ತಾಯ್ತಪ್ಪ. ಫೋಲ್ಡ್ 4 ಗಿಂತ 5 ದಾಗ ಏನ್ ಚೇಂಜಸ್ ಐತಿ ಇದನ್ನ ತಗೊಳ್ಳೋದೇನ್ ಬೇಡ ಹೇಳ. ಕಬ್ಬಿನ 2ನೇ ಬಿಲ್ ಬಂದಿತ್ತು. ಈಗ ಅದನ್ನೇ ಹೇಳ್ತಿದ್ದೀನಿ. ವಿಡಿಯೋ ಮೊದಲು ಲೈಕ್ ಮಾಡಿ, ಹೊಸದಾಗಿ ಬಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಡೀಟೇಲ್ ವಿಷಯಗಳನ್ನ ತಿಳ್ಕೊ. ಎಸ್, ನಾನು ಫುಲ್ ಕ್ರೇಜಿ ಮತ್ತು ಎಕ್ಸೈಟೆಡ್ ಇದಪ್ಪ ಅಂತಂದ್ರೆ ಫೋಲ್ಡ್ 5 ಅದು ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ ಫೋನ್. ಎಸ್, ನಾನೇ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಕೇವಲ 20 ಸೆಕೆಂಡ್ಸ್ ಅಲ್ಲಿ ಪಟೆ ಬಿಚ್ಚಣ. ಫೋನ್ ಗಾಬರಿ ಆಗ್ತಿದೆ. ಶಾಕಿಂಗ್. ಎಸ್, ಬಾಕ್ಸ್ ಬ್ಲಾಕ್ ಕಲರ್ ಅಲ್ಲಿ ಗ್ಯಾಲಕ್ಸಿ Z Fold 5 ಅಂತ ಇದೆ. ಹಿಂದೆ ಮೇಡ್ ಇನ್ ಇಂಡಿಯಾ. ನನ್ನ ಹತ್ರ ಇರೋದು 12/512, ಅದು ಐಸ್ ಬ್ಲೂ ಕಲರ್. ಎಸ್, ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್, ಇದ್ರೊಳಗಡೆ ಯೂಸರ್ ಮ್ಯಾನ್ಯಲ್, C2C ಕೇಬಲ್, ಮತ್ತೊಂದು ಸಿಮ್ ಎಜೆಕ್ಟರ್. ಚಾರ್ಜರ್ ಸಿಗೋದಿಲ್ಲ, ನಿಮ್ಗೆಲ್ಲ ಗೊತ್ತು. ಇದು ನಮ್ಮ ಮೇನ್ ಫೋನ್. ಎಸ್, ಹೊಸ ಜನರೇಷನ್ ನ ಹೊಸ ಫೋಲ್ಡ್, ಅದು ಹೊಸ ಕಲರ್ ಒಂದಿಗೆ ಅನ್ಬಾಕ್ಸಿಂಗ್. ಇನ್ನೇನ್ ಬೇಕು ಗುರು ಲೈಫ್ ಅಲ್ಲಿ. ಇದ್ರ ಜೊತೆಗೆ 3 ಕೇಸ್ ನ ಲಾಂಚ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಸ್ಲಿಮ್ ಎಸ್ ಪೆನ್ ಕೇಸ್ ಅಂತ ಇದೆ. ಇದು ಎರಡನೇದಾಗಿ ಎಕೋ ಲೆದರ್ ಕೇಸ್ ಅಂತ ಇದೆ. ಇನ್ನು ಮೂರನೇದಾಗಿ ಕ್ಲಿಯರ್ ಗ್ಯಾಜೆಟ್ ಕೇಸ್ ಅಂತ ಇದೆ. ಸೊ ಇದು ಟ್ರಾನ್ಸ್ಪರೆಂಟ್ ಒಂದಿಗೆ ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಲುಕ್ ಹೊಂದಿದೆ. ಸದ್ಯಕ್ಕೆ ನಾನು ಈ ಫೋನ್ ನ 4-5 ದಿವಸ ಯೂಸ್ ಮಾಡಿ ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಒಂದಿಗೆ ಬರ್ತೀನಿ. ನೋಡ್ ದೋಸ್ತ, ನೀ 5 ದಿವಸಲೇ ಬಾ, ನನಗೇನ್ ಟೆನ್ಷನ್ ಇಲ್ಲ. ಕರೆ ನನ್ನ ರೊಕ್ಕಕ್ಕೆ ನಾ ಫೋಲ್ಡ್ 5 ತಗೊಳ್ಳೇನ್ ಬೇಡ. ಈ ವಿಡಿಯೋ ನೋಡೋಣ, ನಂಗೆ ಗೊತ್ತಾಗಬೇಕ ಅಂತ ತಯಾರಿದಾಗ ಆದಷ್ಟು ಬೇಗ ಬರ್ತೀನಿ, ಟೆನ್ಷನ್ ತಗೋಬೇಡಿ. ಎಸ್, ಕಳೆದ 4 ದಿವಸಗಳಿಂದ ಈ ಫೋನ್ ಅನ್ನ ನನ್ನ ಡೈಲಿ ಡ್ರೈವರ್ ತರ 2 ಸಿಮ್ ಕಾರ್ಡ್ ಹಾಕ್ಬಿಟ್ಟು ನಾನು ಪರ್ಸನಲ್ ಫೋನ್ ಆಗಿ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಇದಕ್ಕೂ ಮುಂಚೆ ನಾನೊಬ್ಬ ಈ ನಾರ್ಮಲ್ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ದೆ. ಇವಾಗ ಫೋಲ್ಡ್ 5 ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಒಂದೊಂದೇ ತಿಳಿಸ್ತೀನಿ. ಹಾಗಾದ್ರೆ ಮೊದಲನೇದಾಗಿ ಇನ್ ಹ್ಯಾಂಡ್ ಫಸ್ಟ್ ಲುಕ್ ಅಲ್ಲಿ ಈ ಫೋನ್ ಹಿಡ್ಕೊಂಡಾಗ ಫ್ರಂಟ್ ಅಲ್ಲಿ ನಿಮ್ಗೆ ಒಂದು ಉದ್ದನೆವಾದ ಈ ರೀತಿಯಾದಂತಹ ಡಿಸ್ಪ್ಲೇ ನೋಡ್ತಾ ಇದ್ವಿ. ಮತ್ತು ನೀವು ಈ ಫೋಲ್ಡ್ ಓಪನ್ ಮಾಡಿದ್ರಿ ಅಂತಂದ್ರೆ ಸಡನ್ಲಿ ದೊಡ್ಡದಾಗಿರುವಂತಹ ಡಿಸ್ಪ್ಲೇ ನೋಡಿ ಖುಷಿ ಅನಿಸ್ತು ನನಗೆ. ಸೊ ಯೂಸೇಜ್ ಅಲ್ಲಿ ಹೊರಗಡೆ ಯೂಸ್ ಮಾಡ್ಬೇಕಾದ್ರೆ ಒಂಥರ ಫೀಲ್ ಬೇರೆನೆ ಬಂತು. ನಾರ್ಮಲ್ ಫೋನ್ ಇಂದ ಇದು ಫೋಲ್ಡೇಬಲ್ ಫೋನ್ ಗೆ ಸ್ವಲ್ಪ ಖುಷಿ ಅಂತ ಅನಿಸ್ತು. ಇವನ್ ನಾನು ಈ ಫೋನ್ ನ ಫೋಲ್ಡ್ ಮಾಡ್ಕೊಂಡು ಸ್ವಿಚ್ ಮಾಡೋದ್ರಲ್ಲಿ ಸ್ವಲ್ಪ ನನಗೆ ಡಿಫಿಕಲ್ಟ್ ಅಂತ ಅನಿಸ್ತು. ನಾರ್ಮಲ್ ಈ ಫೋನ್ ತೆಗೆದ್ಬಿಟ್ರೆ ಓಪನ್ ಆಗ್ತಿತ್ತು ಬೇರೆ ಫೋನ್, ಬಟ್ ಇದನ್ನ ಸ್ವಲ್ಪ ತೆಗೆದ್ಬಿಟ್ಟು ಈ ರೀತಿ ಫೋಲ್ಡ್ ಓಪನ್ ಮಾಡ್ಬಿಟ್ಟು ಎಸ್ ಪೆನ್ ಹಿಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಆಮೇಲೆ ಯೂಸೇಜ್ ಎಕ್ಸ್ಪೀರಿಯನ್ಸ್ ಇದೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಇದು ಈ ನಾರ್ಮಲ್ ಬೇರೆ ಫೋನ್ಸ್ ಗಳಿಗೆ ನಾನು ಈ ಫೋನ್ ಕಂಪೇರ್ ಮಾಡಿದ್ರೆ ತುಂಬಾ ಹೆವಿ ವೇಟ್ ಹಾಗೆ ಅಂತ ಫೀಲ್ ಆಗ್ಲಿಲ್ಲ. ಸೊ ಇದು ಫೋಲ್ಡ್ 4 ಗಿಂತ ಸ್ಲಿಮ್ ಕೂಡ ಇದೆ ಮತ್ತು ಲೈಟ್ ವೇಟ್ ಕೂಡ ಮಾಡಿದ್ದಾರೆ. ಹತ್ರ 2.5 mm ಇದರಲ್ಲಿ ನೀವು ಥಿಕ್ನೆಸ್ ನ ಕಮ್ಮಿ ನೋಡ್ತಾ ಇದ್ರ, ಮತ್ತು ಈ ಫೋಲ್ಡ್ ಅಲ್ಲಿ ನೋಡ್ತಾ ಇದ್ರ ಈ ಸೈಡ್ ಅಲ್ಲಿ ಇಲ್ಲಿ 1.5 ಅಥವಾ 2 mm ನ ಥಿಕ್ನೆಸ್ ಕಮ್ಮಿ ಆಗಿದೆ. ಸೊ ಲಾಸ್ಟ್ ಫೋಲ್ಡ್ 4 ಗಿಂತ ಇದರಲ್ಲಿ ಡಿಸೈನ್ ಅಲ್ಲಿ ಇದೇ ಚೇಂಜಸ್, ಮತ್ತು ಈ ಹಿಂಜ್ ಅಲ್ಲಿ ಏನ್ ಗ್ಯಾಪ್ ಬೀಳ್ತಿತ್ತು 4 ಅಲ್ಲಿ ಅದನ್ನ ಕಂಪ್ಲೀಟ್ಲಿ ಹೋಗಿಸಿ ಇವಾಗ 100% ಇದು ಫ್ಲಿಪ್ ಆಗ್ತಿದೆ. ಸೊ ಇದೊಂಥರ ಖುಷಿ ಅನ್ಸುತ್ತೆ. ಮತ್ತೆ ನನ್ಗೆ ತುಂಬಾ ಹೆವಿ ಆಗಿರುವಂತ ಫೋನ್ ಅಂತ ಅನಿಸ್ಲಿಲ್ಲ ಗುರು. ಇದು ನಾರ್ಮಲ್ ಆಂಡ್ರಾಯ್ಡ್ ಫೋನ್ ಗಿಂತ ಸ್ವಲ್ಪ ವೇಟ್ ಜಾಸ್ತಿ ಇದೆ ಅಂತ ಅನಿಸ್ತಾ ಅಷ್ಟೇ. ಇನ್ನು ನಾನ್ ಯಾವುದೇ ಫೋನ್ಗೆ ನನಗೆ ಅದೇ ರೀತಿ ಇರಬೇಕು, ಇದು ಹೀಗೆ ಇರ್ಬೇಕಂತ ನಾನು ಅನ್ಕೊಂಡವಲ್ಲ. ಸೊ ನನಗೆ ಯಾವ ಫೋನ್ ಸಿಗತ್ತೆ, ನನಗೆ ಇಷ್ಟ ಆಗಿರೋ ಫೋನ್ ನಾನು ಚೂಸ್ ಮಾಡ್ಕೊಂಡಿರ್ತೀನಿ. ಬಟ್ ಅದು ಯಾವ್ದು ಇರತ್ತೆ ನಾನು ಅದಕ್ಕೆ ಅಡ್ಜಸ್ಟ್ ಆಗ್ತೀನಿ. ಸೊ ಅದೇ ರೀತಿ ಕೀಪ್ಯಾಡ್ ಅಲ್ಲಿ ಆಗಿರ್ಲಿ, ಬೇರೆ ಯೂಸ್ ಮಾಡ್ಬೇಕಾದ್ರೆ ಎಸ್ ಪೆನ್ ಆಗಿರ್ಲಿ, ನಾನು ಮುಂಚೆ ಯೂಸ್ ಮಾಡಿರಲಿಲ್ಲ, ಬಟ್ ಇವಾಗ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಸ್ವಲ್ಪ ನನಗೆ ಡಿಫಿಕಲ್ಟ್ ಹೇಗೆ ಫೀಲ್ ಆಗ್ತದೆ, ಬಟ್ ಎಸ್ ನಾನು ಹೊಸ ಟೆಕ್ನಾಲಜಿ, ನಾನು ಒಂದು ಒಳ್ಳೆ ಫೋನ್ ನೋಡ್ಬೇಕು ಅಂತಂದ್ರೆ ನಾನು ಇದಕ್ಕೆ ಅಡ್ಜಸ್ಟ್ ಆಗ್ತಿದ್ದೀನಿ. ಬಾಕಿ ಇದನ್ನ ಬಿಟ್ರೆ ಈ ಸೈಡ್ ಫ್ರೇಮ್ಸ್ ಏನಿದೆ ಇದನ್ನ ಅಲ್ಯೂಮಿನಿಯಂ ಫ್ರೇಮ್ಸ್ ನ ಕೊಡ್ತಾ ಇದ್ರೆ, ಸೊ ಇದು ಹಾರ್ಡ್ ಆಗಿದೆ, ಸ್ವಲ್ಪ ಪ್ರೊಟೆಕ್ಟ್ ಮಾಡಿದ್ರೆ ಅಂತ ಹೋಗೋದು. ಇದನ್ನ ಬಿಟ್ರೆ ಏನು ಚೇಂಜಸ್ ಇಲ್ಲ, ಅದೇ ಸೇಮ್ ಸೈಡ್ ಫಿಂಗರ್ ಪ್ರಿಂಟ್ ನೋಡ್ತಾ ಇದ್ವಿ, ವಾಲ್ಯೂಮ್ ರಾಕರ್ ಕೀಸ್ಗಳು, 3 ಮೈಕ್ಸ್ ಮತ್ತು ಬಾಟಮ್ ಮತ್ತು ಕೆಳಗಡೆ ಒಂದು ಸ್ಪೀಕರ್ ಒಂದಿಗೆ ಸಿ ಪೋರ್ಟ್ ಪಿನ್ ಅನ್ನ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲ ಡಿಸೈನ್ ಸೇಮ್ ಟು ಸೇಮ್ ಇದೆ. ಮತ್ತೊಂದು ಮೇನ್ ಹೈಲೈಟ್ ಚೇಂಜಸ್ ಅಂತಂದ್ರೆ ಅದು ಫೋಲ್ಡೇಬಲ್ ಡಿವೈಸ್ ಅಲ್ಲಿ IPX ವಾಟರ್ ರೆಸಿಸ್ಟೆಂಟ್ 8 ನ ನೋಡ್ತಾ ಇದ್ವಿ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಥಿಂಗ್. ನಿಮ್ ಸ್ಮಾರ್ಟ್ ಫೋನ್ ಗೆ ಆರಾಮಾಗಿ ಜಳಕ ಹಾಕಬಹುದು. ಇನ್ನು ಯಾವಾಗ ಇರುವಂತ ಡಿಸ್ಪ್ಲೇ ಹೋಗ್ತೀವಿ, ಸೊ ಫ್ರಂಟ್ ಅಲ್ಲಿ 6.2 ಇಂಚಸ್ ಇರುವಂತ HD+ ಡೈನಾಮಿಕ್ ಆಮೋಲೆಡ್ ಅದು 120 Hz ನ ಡಿಸ್ಪ್ಲೇ ಇದೆ. ಎಸ್, ನಾನು ಇದನ್ನ ಯೂಸ್ ಮಾಡ್ಬೇಕಾದ್ರೆ ಒಂಥರ ನಾನು ಇದಕ್ಕೆ ಸೆಟ್ ಆಗಕ್ಕೆ ಸ್ವಲ್ಪ ಟೈಮ್ ಆಗತ್ತೆ ಅಂತ ಅನ್ಕೋತೀನಿ. ಎಸ್, ಇದರಲ್ಲಿ ನಾನು ಟೈಪ್ ಮಾಡ್ಕೋಬೇಕಾದ್ರೆ ನಾರ್ಮಲ್ ಫೋನ್ ಗಿಂತ ಸ್ವಲ್ಪ ಚಿಕ್ಕದ ಟಾಲ್ ಇದೆ, ಉದ್ದ ಇದೆ. ಸೊ ಇದಕ್ಕೆ ಟೈಪಿಂಗ್ ನನ್ಗೆ ಅಷ್ಟೊಂದು ಸರಿ ಅಡ್ಜಸ್ಟಬಲ್ ಅಂತ ಅನ್ಸಲಿಲ್ಲ. ಇನ್ನು ಯಾವಾಗ ರೀಲ್ಸ್ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ನೋಡಿದೆ, ಇಲ್ಲಿ ನನಗೆ ಹಾಫ್ ಸ್ಕ್ರೀನ್ ರೀಲ್ ಕಾಣಿಸಕ್ ಸ್ಟಾರ್ಟ್ ಆಯ್ತು ಫ್ರಂಟ್ ಸ್ಕ್ರೀನ್ ಅಲ್ಲೇ. ಬಟ್ ಉಳಿದಿರುವಂತ ಎಲ್ಲ ಮ್ಯಾನೇಜ್ಮೆಂಟ್ ನ ಎಲ್ಲ ಅಪ್ಲಿಕೇಶನ್ ಪರ್ಫೆಕ್ಟ್ಲಿ ಯೂಸ್ ಮಾಡ್ಕೋಬಹುದು. ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನಾನು ಇಲ್ಲಿ 4K ಫ್ರಂಟ್ ಸ್ಕ್ರೀನ್ ಅಲ್ಲೇ ನೋಡ್ಕೋಬಹುದು. ಇಲ್ಲಿ ಯೂಟ್ಯೂಬ್ ಅಲ್ಲಿ ಫುಲ್ ಸ್ಕ್ರೀನ್ ಇದೆ, ಇಲ್ಲೇನು ಇಶ್ಯೂ ಇಲ್ಲ. ಇಲ್ಲಿ ಕೂಡ ಒಂದು ಬ್ರೈಟರ್ ಮತ್ತೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಫ್ರಂಟ್ ಡಿಸ್ಪ್ಲೇ ನಲ್ಲಿ ಕಂಡೆ. ಇದು ಇದರಿಂದ ಮೇನ್ ಡಿಸ್ಪ್ಲೇ 7.6 ಇಂಚಸ್ ಇರುವಂತ ಫುಲ್ HD+ ಡೈನಾಮಿಕ್ ಆಮೋಲೆಡ್ ಡಿಸ್ಪ್ಲೇ, ಅದು 120 Hz ಜೊತೆಗೆ ಇದರಿಂದ ಎಕ್ಸ್ಪೀರಿಯನ್ಸ್
ವಿಡಿಯೋ ನೋಡ್ಬೇಕಾದ್ರೆ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಪ್ರೀಮಿಯಂ ಮತ್ತೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಎವನ್ ನಾನಿದನ್ನ ಈ ಸೈಡ್ ಬೆಂಡ್ ಏನಿದೆ ನೋಡಿ ಮಿಡಲ್ ಅಲ್ಲಿ, ಸೊ ಇದನ್ನು ಟಚ್ ಮಾಡ್ಬೇಕಾದ್ರೆ ಸ್ವಲ್ಪ ಫೀಲ್ ಆಗುತ್ತೆ. ಇಲ್ಲಿ ಫ್ಲೆಕ್ಸಿಬಲ್ ಡಿಸ್ಪ್ಲೇ ಕೊಡಿದ್ರೆ ಪ್ಲೇನ್ ಸಿಗುತ್ತೆ. ಸೊ ಇವತ್ತಿನ ನಾಳೆ ಈ ಟೆಕ್ನಾಲಜಿ ಕೂಡ ಬರುತ್ತೆ. ನಾನಿದ್ರಲ್ಲಿ ಲೈವ್ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡೆ, ಲೈಕ್ ಈ ರೀತಿಯಾಗಿ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡೆ. ನೆಕ್ಸ್ಟ್ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ನಾನು ಈ ರೀತಿ ಟೇಬಲ್ ಮೇಲೆ ಇಟ್ಕೊಂಡು ಕೂಡ ವಿಡಿಯೋ ನೋಡಿದೆ. ನಾನು ಆರಾಮಾಗಿ ಕೈಯಲ್ಲಿ ಫೋನ್ ಇಟ್ಕೊಳ್ಬೇಕು ಈ ರೀತಿ ಅಲ್ಲ, ಸೊ ಈ ರೀತಿ ಕೂಡ ಬಿಟ್ಟು ನೋಡ್ಕೊಂಡೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ನೀವು ಸ್ವಲ್ಪ ಯುನೀಕ್ ಆಗಿ ನೋಡ್ಕೋತೀರಾ. ಬೇರೆ ಫೋನ್ಸ್ ಗಳು ಯೂಸ್ ಮಾಡಿ ಈ ಎಕ್ಸ್ಪೀರಿಯನ್ಸ್ ಬೇರೆ ಸಿಗುತ್ತೆ. ಇದರಿಂದ ಕಲರ್ ಆಕ್ಯುರೇಸಿ ಮತ್ತೆ ನಾನು ಇದರಲ್ಲಿ 4K ವಿಡಿಯೋ ಎಕ್ಸ್ಪೀರಿಯನ್ಸ್ ಕೂಡ ನೋಡ್ಕೊಂಡೆ. ಮತ್ತು ಸ್ಪೀಕರ್ ಏನಿದೆ, ಲೈಕ್ ನೀವು ಈ ರೀತಿ ಫೋನ್ ಇಟ್ಕೊಂಡ್ರಿ ಅಂತಂದ್ರೆ ಕೆಳಗೆ ಮಾತ್ರ ಸೌಂಡ್ ಬರುತ್ತೆ, ಈ ರೀತಿ ಇಟ್ಕೊಂಡ್ರಿ ಅಂತಂದ್ರೆ ಮೇಲೆ ಕೆಳಗೆ ಬರುತ್ತೆ. ಸೊ ಇಲ್ಲಿ 4 ಕಡೆ 4 ಚಿಕ್ಕ ಚಿಕ್ಕ ಸ್ಪೀಕರ್ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು, ಸೌಂಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಇದರಿಂದ ಆಡಿಯೋ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ, ಸಖತ್ತಾಗಿದೆ. ಎಸ್ 50% ವಾಲ್ಯೂಮ್ ಇದೆ, 100%. ಎಸ್ ಮಲ್ಟಿ ಮೀಡಿಯಾಗಂತೂ ಲೈಕ್ ಸಾಕಾಗಿದೆ ಗುರು. ಇದರಂತ ವಿವಿಂಗ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಆಡಿಯೋ ಎಕ್ಸ್ಪೀರಿಯನ್ಸ್ ಸೇಮ್ ಇದೆ. ನನಗೆ ಇಲ್ಲಿ ಮಲ್ಟಿ ಮೀಡಿಯಾ ಪರ್ಪಸ್ಗಾಗಿ ಇದೊಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಹಾಗಾದ್ರೆ ಇಷ್ಟೊಂದು ದೊಡ್ಡ ಡಿಸ್ಪ್ಲೇ, ಫೋಲ್ಡೇಬಲ್ ಟೆಕ್ನಾಲಜಿ ಏನ್ ಯೂಸ್ ಗುರು? ಡಿಸ್ಪ್ಲೇ ಯೂಸ್ ಅಂದ್ರೆ ಏನಂದ್ರೆ ಎಸ್ ಇದರಲ್ಲಿ ಸ್ಪೆಷಲಿ ಮಲ್ಟಿ ಟಾಸ್ಕಿಂಗ್ ಮಾತ್ರ ಅಲ್ಟಿಮೇಟ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು 3 ಜನ ಗರ್ಲ್ ಫ್ರೆಂಡ್ ಇದಾರೆ ಅಂತ ಅನ್ಕೊಳ್ಳಿ. ನಾನು ಇವಾಗ ಇಲ್ಲಿ ಸೇಮ್ ಅಟ್ ಅ ಟೈಮ್ ವಾಟ್ಸ್ಆಪ್ ನ ಓಪನ್ ಮಾಡಿದೀನಿ, ಇನ್ನೊಂದ್ ಕಡೆ ಇನ್ಸ್ಟಾಗ್ರಾಮ್ ನ ತಗೊಳ್ತಿದ್ದೀನಿ, ಇನ್ನೊಂದ್ ಕಡೆ ಸ್ನಾಪ್ ಚಾಟ್ ತಗೊಳ್ತಿದ್ದೀನಿ. ಸೊ ಅಟ್ ಅ ಟೈಮ್ ನೀವು ಇಲ್ಲಿ ಎರಡೇ ಕೈಯಿಂದ 3 ಗರ್ಲ್ ಫ್ರೆಂಡ್ ಆರಾಮಾಗಿ ಹ್ಯಾಂಡಲ್ ಮಾಡ್ಕೋಬಹುದು. ಇನ್ಸ್ಟೆಂಟ್ ಸೆಕೆಂಡ್ಸ್ ಅಲ್ಲಿ ನೀವು ಮೆಸೇಜ್ ನ ಕಳ್ಸ್ಕೋಬಹುದು. ಇಷ್ಟೇ ಅಲ್ಲ, ನೀವು ಯೂಟ್ಯೂಬ್ ನೋಡ್ಬಿಟ್ಟು ಏನಾದ್ರು ಟ್ರಯಲ್ ಮಾಡಬೇಕು, ಏನಾದ್ರು ಹೊಸದಾಗಿ ಕಲಿಬೇಕು ಅಂತಂದ್ರೆ ಮಲ್ಟಿಮೀಡಿಯಾ ಅಪ್ಲಿಕೇಶನ್ ಅಲ್ಲಿ ವಿಡಿಯೋಸ್ ನೋಡ್ತಾನೆ ಲೈವ್ ಎಕ್ಸ್ಪ್ಲೇನ್ ಆ ಅಪ್ಲಿಕೇಶನ್ ಆಗಿರಲಿ, ನೋಟ್ಸ್ ಆಗಿರಲಿ, ಚಾಟ್ ಜಿಪಿಟಿ ಎಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಮಲ್ಟಿ ಟಾಸ್ಕಿಂಗ್ ಮಾತ್ರ ಅದ್ಭುತ, ಕ್ರೇಜಿ ಅಂತ ಇದ್ರ ಜೊತೆಗೆ ಎಸ್ ಪೆನ್ ನಿಮ್ ಕೇಸ್ ಒಂದಿಗೆ ಸಿಗುತ್ತೆ. ಸೊ ಇದು ಲಾಸ್ಟ್ ಟೈಮ್ ಕಿಂತ 40% ಥಿನ್ನರ್ ಆಗಿದೆ, ಅಂದ್ರೆ ಸ್ಲಿಮ್ ಆಗಿದೆ. ಸೊ ಇದು ಕೂಡ ತುಂಬಾ ಈಸಿ ಟು ಯೂಸ್ ಅಂತ ಹೇಳ್ಕೋಬಹುದು. ಸೊ ನಾನು ಅಪ್ಲಿಕೇಶನ್ ಇದ್ರಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಮತ್ತು ತುಂಬಾ ಸ್ಮೂತ್ ಟಚಸ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಡ್ರಾಯಿಂಗ್ ಅಲ್ಲಿ ಸೌಂಡ್ ಫೀಡ್ಬ್ಯಾಕ್ ಸಿಗುತ್ತೆ. ಇದು ಸಾಕಾತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನಾರ್ಮಲಿ ನಿಮ್ ಡೈಲಿ ಟಾಸ್ಕ್ ಅನ್ನ ನಿಮ್ ಬೆರಳಕ್ಕಿಂತ ಸ್ವಲ್ಪ ಫಾಸ್ಟ್ ಆಗಿ ಮೂವ್ಮೆಂಟ್ಸ್ ಮತ್ತು ಟಚ್ ಫೀಡ್ಬ್ಯಾಕ್ ಏನಿದೆ ಇದು ಸಾಕಾತ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಇಷ್ಟೆಲ್ಲೇ ಔಟ್ಡೋರ್ ಕೂಡ ನಾನು ಬಿಸಿಲೆಲ್ಲ ಟ್ರೈ ಮಾಡಿದೆ. 1750 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇದೆ, ತುಂಬಾ ಬ್ರೈಟರ್ ಇದೆ, ತುಂಬಾ ಕಲರ್ಫುಲ್ ಇದೆ. ನಾನ್ ಡಿಸ್ಪ್ಲೇ ಬಗ್ಗೆ ಸಖತ್ ಆಗಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇದ್ರಲ್ಲಿ ಏನ್ ಅಪ್ಗ್ರೇಡ್ ಆಗಿಲ್ಲ. ಸೇಮ್ ಅದೇ ಹಿಂಜಿನ ಲೈಕ್ ನಾವು ಡಿಸ್ಪ್ಲೇ ನಲ್ಲಿ ಫೀಲ್ ತಗೊಳ್ತಾ ಇದ್ವಿ. ಕ್ಯಾಮ್ರಾ ಏನಿದೆ ಅದು ಕೂಡ 4 ಮೆಗಾ ಪಿಕ್ಸೆಲ್ ಇದೆ, ಏನು ಚೇಂಜಸ್ ಇಲ್ಲ, ಏನು ಅಪ್ಗ್ರೇಡ್ ಆಗಿಲ್ಲ. ಅದು ಡಿಸೈನ್ ವೈಸ್ ನೋಡಕ್ಕೆ ಫೋಲ್ಡ್ ಸ್ವಲ್ಪ 100% ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಇದನ್ನ ಬಿಟ್ರೆ ಸೇಮ್ ಟು ಸೇಮ್ ಡಿಸ್ಪ್ಲೇ ಇದೆ. ಬಟ್ ನಾನು ಇಲ್ಲಿ ಸ್ವಲ್ಪ ಇನ್ನು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಫೋಲ್ಡ್ 5 ನಲ್ಲಿ. ಪ್ರಾಮಾಣಿಕವಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್ 5 ನಲ್ಲಿ ಅಪ್ಗ್ರೇಡ್ ಆಗಿದ್ದಂತಂದ್ರೆ ಇದಿರುವಂತ ಪ್ರೊಸೆಸರ್ ಅದು ಲೇಟೆಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ವರ್ಲ್ಡ್ ನಲ್ಲಿ ಸದ್ಯಕ್ಕೆ ಒಂದು ಪವರ್ಫುಲ್ ಚಿಪ್ಸೆಟ್ ಅಂತಂದ್ರೆ ಇದೆ. ಟ್ರಸ್ಟ್ ಮೀ, ನಾನು ಇದರಲ್ಲಿ ಅಸ್ಪಾಲ್ಟ್ 9 ಆಗಿರ್ಲಿ ಮತ್ತು BGMI ನ ಕಂಟಿನ್ಯೂ ಆಟ ಆಡಿದೀನಿ ಬಿಗ್ ಸ್ಕ್ರೀನ್ ಅಲ್ಲಿ. ಒಂಥರ ನಾನು ಲಾಸ್ಟ್ ಒಂದು 4-5 ಡೇಸ್ ಅಲ್ಲಿ ಅಡಿಕ್ಟ್ ಆದಾಗ ಆಗಿದೆ. ಅದೊಂದು ಗೇಮ್ ಇದ್ರಲ್ಲಿ ಆಟ ಆಡಿದೀನಿ. ಎಸ್ ನಾನು ಇದನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಗಿಂತ ಈ ಅಂತುತು ಸ್ಕೋರ್ ಮತ್ತು ಈ CPU ಥ್ರಾಟಲ್ ಟೆಸ್ಟ್ ಮಾಡಿದ್ರೆ ಅಂತುತು ಸ್ಕೋರ್ ಹತ್ರ 10,88,000 ಬಂತು. ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ. ಬಾಕಿ CPU ಥ್ರಾಟಲ್ ಇನ್ ಅವರೇಜ್ ಇದೆ, ಇಲ್ಲಿ ತುಂಬಾ ಬಿಸಿ ಆಗಕ್ ಸ್ಟಾರ್ಟ್ ಆಗಿತ್ತು ಥ್ರಾಟಲ್ ಟೆಸ್ಟ್ ಅಲ್ಲಿ. ಬಟ್ ಇದೊಂದು ಅವರೇಜ್ ಪರ್ಫಾರ್ಮೆನ್ಸ್ ನ ನೋಡಿದೆ. ಸದ್ಯಕ್ಕೆ ಅಸಲಿ BGMI ಟೆಸ್ಟ್ ನ ನೋಡಿ. ಎಸ್ ನಮ್ ಟೀಮ್ ಮೆಂಬರ್ಸ್ ಎಲ್ಲ ಮುಂದೆ ಓಡೋವರೆ, ಸ್ವಲ್ಪ ಅವ್ರನ್ನ ಫಾಲೋ ಅಪ್ ಮಾಡೋಣ ಅಂತ. ರಶ್ಮಿ ಇದರಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಬಿಗ್ಗರ್ ಸ್ಕ್ರೀನಲ್ಲಿ. ಸೊ ಇದ್ರಂತ ಟಚಸ್ ಮತ್ತು ಲೈಕ್ ನೋಡ್ಕೋಬೋದು ನೀವು ಯಾವ ರೀತಿ ನಾನು ಕಂಟ್ರೋಲ್ ಮಾಡ್ಕೋಬೋದು ಅಂತ. ಸೊ ಇದೇ ಥರ ಒಂದು ಟ್ಯಾಬ್ಲೆಟಲ್ಲಿ ಆಡೋ ಮಜಾ ಏನಿದೆ ನೋಡಿ, ಅದೇ ಸಾಕಾತ್ ಅಂತ ನನಗೆ. ಯಾವ ಹುಡುಕಿದ್ದಾನೆ ನೋಡಿ ಮಕ್ಕಳು. ಇದು ಜೈರೋಸ್ಕೋಪ್ ಮಾತ್ರ ನೋಡ್ಕೋಬೋದು, ಅಲ್ಟಿಮೇಟ್ ಆಗಿದೆ. ಸೊ ಮೂವ್ಮೆಂಟ್ಸ್ಗಳು, ಕಲರ್ಸ್ಗಳೆಲ್ಲ ಸಾಕಾಗಿದೆ. ಸೊ ಗೇಮಿಂಗಲ್ಲಿ ಕೂಡ ನೀವು ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಕೂಡ ಆಟ ಆಡ್ಕೋಬೋದು. ಸೊ ಇದು ಕೂಡ ಒಂಥರ ಮಜಾ ಇರುತ್ತೆ. ಸೊ ನೀವು ಟಿ ವಿನಲ್ಲಿ ಲೈಕ್ ಕಂಟ್ರೋಲ್ ಇಟ್ಕೊಂಡು ಗೇಮ್ ಆಡ್ತಿದ್ದೀರಿ ರೀತಿ ಫೀಲ್ ಆಗುತ್ತೆ. ಎಸ್ ಮಜಾ. ಇಷ್ಟೇ ಅಲ್ಲದೆ ಅಸ್ಪಾಲ್ಟ್ 9 ಕೂಡ ಟ್ರೈ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ನೋಡಿ, ತುಂಬಾ ದೊಡ್ಡ ಸ್ಕ್ರೀನ್ ಬರು, ಎಕ್ಸ್ಪೀರಿಯನ್ಸ್ ಮಾತ್ರ ಬೇಜ ಇರುತ್ತೆ. ಓ ಮೈ ಗಾಡ್, BGMI ಇದೇ ಮಜಾ ಬರತ್ತೆ ಆಡೋಕ್ಕೆ. ಸರಿರೋ ಮಕ್ಕಳು ನಡಿಯೋ ಒಂದಾದ್ರೂ ಆಕ್ಸಿಡೆಂಟ್ ನಡಿಯೋ ಡ್ರಿಫ್ಟ್ ಹೊಡಿಯ ನೋಡಿ, ಕಲ್ಲಿಗೆ ಹಾಕ್ದ ಮಗ. ನಡಿರೋ ಮಕ್ಕಳ 3 ಜನ ಅಂತೆ ಒಟ್ಟಿಗೆ. ಮತ್ತೊಂದು ಸರ್ತಿ ರಿವರ್ಸ್ ಹೋಗ್ತಿರ್ಬೇಕು. ಯಾಕೋ ಹಿಂದುಳಿದಾಗರು. ಓ ಮ್ಯಾನ್, ಯಾಕೋ ನಾನೇ ಲಾಸ್ಟ್ ಬರೋ ಲಕ್ಷಣಗಳು ಕಾಣಿಸೋದ. ಕಂಟ್ರೋಲಿಂಗ್ ಮಾತ್ರ ಸಖತ್ತಾಗಿದೆ. ಏನು ಬ್ರೇಕ್ ಹಾಕಿ ಓಡಿಸ್ತಾವ ನಮ್ಮ ಮಗ ಇವನು. ಇವಾಗ ಬೂಸ್ಟ್ ಸಿಗ್ತಾ ಸ್ವಲ್ಪ. ಓ
ಶೂಟ್ 6ನೇ ನಂಬರ್ ಅಂತ. ಆನೆಸ್ಟ್ಲಿ ಇದ್ರಂತ ಪರ್ಫಾರ್ಮೆನ್ಸ್ ಏನಿದೆ ಇದು ಟಾಪ್ ನಾಚ್ ಅಂತ ಹೇಳ್ಕೋಬಹುದು. ವರ್ಲ್ಡ್ ನಲ್ಲಿ ಬೆಸ್ಟ್ ಚಿಪ್ಸೆಟ್ ಇದೆ. ಸೊ ಅದಕ್ಕೆ ತಕ್ಕಾಗೆ ವೆಲ್ ಆಪ್ಟಿಮೈಸ್ಡ್ ಪ್ರೊಸೆಸರ್ ಅಂತ ಕೂಡ ನಾನು ಫೋಲ್ಡ್ 5 ಅಲ್ಲಿ ಇದೆ ಅಂತ ಹೇಳ್ಕೋಬಹುದು. ನನಗೆ ಎಕ್ಸ್ಪೀರಿಯನ್ಸ್ ಗೇಮಿಂಗ್ ಅಲ್ಲಿ ಯೂಸೇಜ್ ಅಲ್ಲಿ ಸಖತ್ ಇಷ್ಟ ಆಯ್ತು. ಇದು ಸಾಫ್ಟ್ವೇರ್ ಹೋದ್ವಿ ಅಂತಂದ್ರೆ ಇದರಲ್ಲಿ ಸ್ಯಾಮ್ಸಂಗ್ ನ One UI 5.1.1 ಇದೆ. ಇಲ್ಲಿ 5 ವರ್ಷಗಳ ಸೆಕ್ಯೂರಿಟಿ ಅಪ್ಡೇಟ್ ಒಂದಿಗೆ 4 ವರ್ಷಗಳ OS ಆಂಡ್ರಾಯ್ಡ್ ಅಪ್ಡೇಟ್ ಕೂಡ ಸಿಗುತ್ತೆ. ಸದ್ಯಕ್ಕೆ ಇದರಲ್ಲಿ ಆಂಡ್ರಾಯ್ಡ್ 13 ಇದೆ ಅಂತಂದ್ರೆ 14, 15, 16, 17 ತನಕ ನಿಮಗೆ ಆಂಡ್ರಾಯ್ಡ್ ಅಪ್ಡೇಟ್ ಗಳು ಸಿಗುತ್ತೆ. ಜೊತೆಗೆ ಇದರಲ್ಲಿ LPDDR5X RAM ಒಂದಿಗೆ UFS 4.10 ಸ್ಟೋರೇಜ್ ನೋಡ್ತಾ ಇದ್ವಿ. ಲಿಟರಲಿ ಇದು ಮಾತ್ರ ಎಕ್ಸ್ಪೀರಿಯನ್ಸ್ ನಿಮಗೆ ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಸ್ಮೂತ್ ಮತ್ತು ಸಖತ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬ್ಲಾಟ್ವೇರ್, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಇರಲ್ಲ, ಆಡ್ಸ್ ಇರಲ್ಲ. ಆಬ್ವಿಯಸ್ಲಿ ಇದೊಂದು ಫ್ಲಾಗ್ಶಿಪ್ ಫೋನ್ ಇದೆ, ಈ ಫೀಚರ್ಸ್ ಗಳು ಇರಲ್ಲ ಬಿಡಿ. ಬೇಸ್ ವೇರಿಯಂಟ್ಸ್ ಗಳು ಕೂಡ ಸ್ಯಾಮ್ಸಂಗ್ ಕೊಡಲ್ಲ. ಅದೊಂಥರ ಖುಷಿ ಅನ್ಸುತ್ತೆ ನನಗೆ. ಇರುವಂತ ಎಕ್ಸ್ಪೀರಿಯನ್ಸ್ ಒಂದು ಪ್ರೀಮಿಯಂ ಫೋನ್ ಇದೆ. ಆ ಎಕ್ಸ್ಪೀರಿಯನ್ಸ್ ನನ್ ಕಂಡೆ ಸಾಫ್ಟ್ವೇರ್. ಇದು ಇದರಿಂದ ಕ್ಯಾಮ್ರಾ ಹೋದ್ವಿ ಅಂತಂದ್ರೆ ನಾನು ರಿಯಲ್ ಲೆವೆಲ್ ತುಂಬಾ ಹೆವಿ ಫೋಟೋಸ್ ಗಳು, ಹೆವಿ ವಿಡಿಯೋಸ್ ಗಳನ್ನ ತೆಗೆದಿದ್ದೀನಿ. ಸೊ ಇದರಲ್ಲಿ ಕ್ಯಾಮ್ರಾ 5 ಬರುತ್ತೆ. ಸೊ ಫ್ರಂಟ್ ಅಲ್ಲಿ 10 ಮೆಗಾ ಪಿಕ್ಸೆಲ್ ನ ಮೇನ್ ಸೆನ್ಸರ್ ನೋಡ್ತಾ ಇದ್ವಿ. ಮತ್ತು ಫೋಲ್ಡ್ ಒಳಗೆ ತೆಗೆದ್ವಿ ಅಂತಂದ್ರೆ ಇನ್ ಸ್ಕ್ರೀನ್ ಅಲ್ಲಿ ಕೂಡ ಒಂದು 4 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಇದೆ. ಇನ್ನು ರಿಯರ್ ಅಲ್ಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ನ ವೈಡ್ ಲೆನ್ಸ್ ಇದೆ, ಮತ್ತು 12 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್, ಮತ್ತು 10 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಲೆನ್ಸ್. ಈ 3 ಲೆನ್ಸ್ ಗಳೇನಿದೆ ನಿಮ್ಗೆ OIS ಒಂದಿಗೆ ಸಿಗುತ್ತೆ. ಎಸ್, ಹಾಗಾದ್ರೆ ಮೊದಲನೇದಾಗಿ ನಾನು ಸೆಲ್ಫಿ ಕ್ಯಾಮ್ರಾ ಇಲ್ಲಿ 10 ಮೆಗಾ ಪಿಕ್ಸೆಲ್ ಇದೆ. ಸೊ ಇದರಲ್ಲಿ ಫೋಟೋಸ್ ಗಳನ್ನ ತೆಗಿಬೇಕಾದ್ರೆ ನಿಮ್ ಜೊತೆ ಯಾರೋ ಪಾರ್ಟ್ನರ್ ಇದಾರೆ ಅಂತಂದ್ರೆ ಇದು ಆಟೋ ಅಲ್ಟ್ರಾ ವೈಡ್ ಆಗಿ ಸ್ವಿಚ್ ಆಗುತ್ತೆ. ಸೊ ಇಲ್ಲಿ ಫೋಟೋಸ್ ಗಳನ್ನ ನೀವು ನೋಡ್ಕೋಬಹುದು. ಡೇ ಕಂಡೀಷನ್ ಅಲ್ಲಿ ತುಂಬಾ ಚೆನ್ನಾಗಿರುವಂತ ಫೋಟೋಗಳು ಬರುತ್ತೆ. ಕಲರ್ ಸ್ಯಾಚುರೇಷನ್ ಮತ್ತು ನ್ಯಾಚುರಲ್ ಅಂತ ಒಂದು ಪಿಕ್ಚರ್ಸ್ ಗಳನ್ನ ಕೊಡುತ್ತೆ. ಇದೊಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನೈಟ್ ಅಲ್ಲಿ ಕೂಡ ಅಷ್ಟೇ ನಾನೊಂದು ಅವರೇಜ್ ಫೋಟೋಸ್ ನೋಡ್ಕೊಂಡೆ, ತುಂಬಾ ಸಖತ್ ಆಗಿದೆ ಅಂತ ನನಗೆ ಅನಿಸ್ಲಿಲ್ಲ. ಇನ್ನು ಯಾವಾಗ ಈ ಇನ್ ಡಿಸ್ಪ್ಲೇ ಕ್ಯಾಮ್ರಾ ಇದೆ, ಇದು ಮಾತ್ರ ಒಂಥರ ಏನೋ ಒಂದು ಟೆಕ್ನಾಲಜಿ ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಇಂಪ್ರೂವ್ ಮಾಡಿಲ್ಲ. ಏನು ಸೇಮ್ ಕ್ಯಾಮ್ರಾ ಕೊಟ್ಟರೆ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ. ಸೊ ಇಲ್ಲಿ ಪಿಕ್ಚರ್ಸ್ ಗಳು ಕೂಡ ಓಕೆ ಅದೇ ಕ್ವಾಲಿಟಿ ಇದೆ. ಸ್ವಲ್ಪ ಬ್ಲರಿ ವಿಡಿಯೋ ಕಾಲ್ ಮಾಡಬೇಕಾದ್ರೆ ಸ್ವಲ್ಪ ಯೂಸ್ ಮಾಡೋಗೋಸ್ಕರ ಈ ಮೇನ್ ಸೆನ್ಸರ್ ಇದೆ ಅಂತ ಹಾಕೋಬಹುದು ಅಷ್ಟೇ. ಇದ್ರೆ ಇದ್ರ ಯೂಸೇಜ್ ನನಗೆ ಅಷ್ಟೊಂದು ಇಷ್ಟ ಅನಿಸ್ಲಿಲ್ಲ. ಇನ್ನು ಯಾವಾಗ ರಿಯರ್ ಕ್ಯಾಮ್ರಾ ಹೋಗ್ತೀವಿ, ಇಲ್ಲಿ ಫೋಟೋಸ್ ಗಳನ್ನ ನೀವು ನೋಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ತುಂಬಾ ಕ್ಲಾರಿಟಿ ಮತ್ತು ತುಂಬಾ ನ್ಯಾಚುರಲ್ ಆಗಿರುವಂತಹ ಒಂದು ಅಕ್ಯುರೇಟ್ ಆಗಿರುವಂತಹ ಪಿಕ್ಚರ್ಸ್ ಗಳನ್ನ ಕೊಡುತ್ತೆ. ಸೇಮ್ ನಾವು S series ನ ಈ ಫ್ಲಾಗ್ಶಿಪ್ ಫೋನ್ಸ್ ಗಳನ್ನ ನೋಡ್ತೀವಿ, ಸೇಮ್ ಅದೇ ಎಲ್ಲ ಸೆನ್ಸರ್ಸ್ ಗಳನ್ನ ಈ ಫ್ಲಾಗ್ಶಿಪ್ ಫೋನ್ ಕೂಡ ನೋಡ್ತಿದ್ವಿ. ಸೊ ಒಳ್ಳೆ ಕ್ಲಾರಿಟಿ ಇದೆ, ಒಳ್ಳೆ ಸ್ಕಿನ್ ಟೋನ್ ಕೊಡ್ತಾ ಇದೆ, ಮತ್ತು ಒಳ್ಳೆ ಇಮೇಜಸ್ ಕೂಡ ಇದೆ. ಇದು ಯಾವಾಗ ಪೋರ್ಟ್ರೇಟ್ ಹೋಗ್ತೀವಿ, ಇಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂತಹ ಅಡ್ಜಸ್ಟ್ ನ ಕಟ್ಟಿಂಗ್ ಎಲ್ಲ ಸಖತ್ ಕೊಡುತ್ತೆ. ಇಂಡೋರ್ ಫೋಟೋಸ್ ಗಳನ್ನ ಕೂಡ ನೋಡ್ಕೋಬಹುದು. ಕ್ಲಾರಿಟಿ ಇದೆ. ಕೆಲವೊಂದು ಟೈಮ್ ಸ್ವಲ್ಪ ನಾಯ್ಸ್ ಫೀಲ್ ಆಗುತ್ತೆ, ಬಟ್ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಸ್ವಲ್ಪ ಇದು ಇಂಪ್ರೂವ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಇನ್ನು ನೈಟ್ ಮೋಡ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಪಿಕ್ಚರ್ಸ್ ಗಳನ್ನ ಕೊಡುತ್ತೆ. ಬಟ್ ನಾನು ಇಲ್ಲಿ ಇನ್ನೂ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಇನ್ನೂ ಸ್ವಲ್ಪ ಜಾಸ್ತಿ ಆಪ್ಟಿಮೈಸೇಷನ್ ಸಿಗಬೇಕಾಗಿತ್ತು ಅನ್ಕೋತೀನಿ. ಸೊ ಈ ರೀತಿ ನೈಟ್ ಫೋಟೋಗಳು ಕೂಡ ಇದರಲ್ಲಿ ಸಿಗತ್ತೆ. ಇದು ಯಾವಾಗ ವಿಡಿಯೋ ಕ್ವಾಲಿಟಿ ಹೋಗ್ತೀವಿ, ಎಸ್ 3 OIS ಕ್ಯಾಮ್ರಾ ಇರೋದ್ರಿಂದ ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಇದು 4K 30 FPS ರೆಕಾರ್ಡ್ ಆಗ್ತಾ ಇದೆ. ಸೊ ಕಲರ್ ಮತ್ತು ಇದು ಸ್ಕಿನ್ ಟೋನ್ ಬ್ಯಾಲೆನ್ಸಿಂಗ್ ಮತ್ತು ಕಲರ್ ಬ್ಯಾಲೆನ್ಸಿಂಗ್ ಏನಿದೆ ಸಖತ್ ಆಗಿ ಮಾಡುತ್ತೆ. ಸೊ ಇದೇ ನನಗೆ ಸ್ಯಾಮ್ಸಂಗ್ ಫೋನ್ಸ್ ಗಳಲ್ಲಿ ಸ್ಪೆಷಲಿ ಇಷ್ಟ ಆಗುತ್ತೆ. ಅದು A series ಅಲ್ಲಿ ಕೂಡ ತುಂಬಾ ಒಳ್ಳೆ ವಿಡಿಯೋಗಳನ್ನ ನೋಡ್ಕೊಂಡಿದ್ದೀನಿ. ಈ ವಿಡಿಯೋ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ರಿಯರ್ ಅಲ್ಲಿ ಮಾತ್ರ ನೀವು ಆಯ್ತಾ 8K 30 FPS ತನಕ ರೆಕಾರ್ಡ್ ಮಾಡ್ಕೋಬಹುದು. ಎಸ್, ನಾನು ನಿಮ್ಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು 8K 30 FPS ನ ನೀವು ನೋಡ್ತಾ ಇದ್ದೀರಾ. ಇಷ್ಟೇ ನಾನು 4K ವಿಡಿಯೋಗಳನ್ನ ಕೂಡ ನಿಮ್ಗೆ ತೋರಿಸ್ತಿದ್ದೀನಿ. ಸ್ವಲ್ಪ ಸ್ಯಾಂಪಲ್ಸ್ ನ ನೋಡಿ. ಎಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಈ ರೀತಿಯಾಗಿ ಇಂಡೋರ್ ಅಲ್ಲಿ ಶೂಟ್ ಆಗ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇಂಡೋರ್ ಕ್ವಾಲಿಟಿ ಬಗ್ಗೆ, ಆಡಿಯೋ ಕ್ವಾಲಿಟಿ ಬಗ್ಗೆ ಇದು ಯಾವಾಗ ಬ್ಯಾಟ್ರಿ ಹೋಗ್ತೀವಿ 4400 mAh ಬ್ಯಾಟ್ರಿ. ಎಸ್, ಇಷ್ಟೊಂದು ದೊಡ್ಡ ಡಿಸ್ಪ್ಲೇ, ಇಷ್ಟೊಂದು ದೊಡ್ಡ ಫೋನು, ಮುಂದೆ ಹಿಂದೆ ಎಲ್ಲಾ ಕಡೆ, ಬಟ್ ಕೇವಲ 4400 mAh ಬ್ಯಾಟ್ರಿ. ಎಸ್, ಇದಕ್ಕೆ ಒಂದು ವೆಲ್ ಆಪ್ಟಿಮೈಸ್ಡ್ ಬ್ಯಾಟ್ರಿ ಅಂತ ಕರಿಬಹುದು. ಸೊ ನನಗೆ ಇಲ್ಲಿ ಒಂದು ಒಳ್ಳೆ ಬ್ಯಾಕಪ್ ಏನೋ ಸಿಕ್ಕಿದೆ. ನಾನು ಕಂಟಿನ್ಯೂಸ್ಲಿ ನಾನು ಒನ್ ಡೇ ಯೂಸ್ ಮಾಡಿದೆ ಹೆವಿ ಅಂತಂದ್ರೆ ನಾನು ಮರಳಿ ಇದನ್ನ ಚಾರ್ಜ್ ಮಾಡಲೇಬೇಕು. ಸೊ ಎಸ್, ನಾನು ಒಬ್ಬ ಹೆವಿ ಯೂಸರ್ ಇದೀನಿ. ಕಂಟಿನ್ಯೂಸ್ಲಿ ಆಪ್ಸ್, ರೀಲ್ಸ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಕಡೆ ಅಪ್ಡೇಟ್ ಅಪ್ಲೋಡ್ಸ್ ಎಲ್ಲ ನಾನು ಈ ಫೋನ್ ಅದನ್ನ ಯೂಸ್ ಮಾಡಿದೆ. ಇನ್ನು ಜಾಸ್ತಿ ಕ್ಯಾಮ್ರಾ ಕೂಡ ಇದನ್ನ ಯೂಸ್ ಮಾಡಿದೀನಿ. ಟೆಸ್ಟ್ ಸಲುವಾಗಿ ವಿಡಿಯೋಸ್ ಎಲ್ಲ ತುಂಬಾ ಯೂಸ್ ಮಾಡಿದೀನಿ. ಇಲ್ಲಿ ಒಂದು ಒಳ್ಳೆ ಬ್ಯಾಕಪ್ ನನಗೆ ಏನೋ ಸಿಕ್ಕಿದೆ. ಬಟ್ ಕೇವಲ 25 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಮಾತ್ರ ಸಪೋರ್ಟ್ ಆಗುತ್ತೆ. ಅಲ್ಲಿ ಯಾರು 200-300 ವ್ಯಾಟ್ ತನಕ ಹೋಗ್ತಾ ಇದ್ದಾರೆ. ಬಟ್ ರಿಯಾಲಿಟಿ ಅಂತಂದ್ರೆ ಯಾವುದೇ ಫೋಲ್ಡೇಬಲ್ ಡಿವೈಸ್ ಗಳಲ್ಲಿ ಬ್ಯಾಟರಿ ಮ್ಯಾನೇಜ್ಮೆಂಟ್, ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸೊ ಹೀಗಾಗಿ ಇಲ್ಲಿ ಕಡಿಮೆ ಬ್ಯಾಟರಿ ಸಿಗ್ತಿರ್ಬೋದು, ಬಟ್ ವೆಲ್ ಆಪ್ಟಿಮೈಸ್ಡ್ ಅಂತ ನಾನು ಕೈಗೆ ಇಷ್ಟಪಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಮುಂದಿನ ಜನರೇಷನ್ ಅಲ್ಲಿ ಇನ್ನು ಒಳ್ಳೆ ಬ್ಯಾಟರಿ ಬರಲಿ, ಒಳ್ಳೆ ಕ್ಯಾಮ್ರಾ ಅಪ್ಡೇಟ್ ಇಲ್ಲ ಅಂತ ಅನ್ಕೋತೀನಿ. ಬಾಕಿ ನಾನ್ ಈ ಫೋನ್ ಬಗ್ಗೆ ನೀವು ತಗೊಳ್ಬಹುದಾ ಇಲ್ವಾ ಅಂತ ನಾನು ಕೇಳ್ತಿದ್ರ ಅಂತಂದ್ರೆ ಈ ಫಸ್ಟ್ 5 days ಫಸ್ಟ್ ಇಂಪ್ರೆಷನ್ ಅಲ್ಲಿ ನನಗೆ ಈ ಫೋನ್ ಯುನಿಕ್ ಡಿಸೈನ್ ಇದೆ. ಲೈಕ್ ನಾನು ಫೋಲ್ಡ್ 4 ನ ಕೂಡ ಯೂಸ್ ಮಾಡಿದೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಲೈಕ್ ನಾನು ನಾರ್ಮಲ್ ಫೋನ್ ಕೈಯಲ್ಲಿ ಹಿಡಿದೀನಿ ಈ ಫೀಲ್ ಆಗ್ತಾ ಇದೆ. ಬಟ್ ಫ್ರಂಟ್ ಅಲ್ಲಿ ಡಿಸ್ಪ್ಲೇ ನನಗೆ ಓಕೆ ಅಂತ ಅನಿಸ್ತು. ಬಾಕಿ ಇದರಲ್ಲಿ ಹೆವಿ ಆಗಿರುವಂತ ಅಪ್ಗ್ರೇಡ್ಸ್ ಗಳು ಏನು ಕಾಣಿಸ್ತಿಲ್ಲ. ಅದು ಪ್ರೊಸೆಸರ್ ಒಂದು ಅಪ್ಗ್ರೇಡ್ ಮಾಡಿದ್ರೆ ಮತ್ತು ಡಿಸೈನ್ ಅಲ್ಲಿ ಚೇಂಜಸ್ ಮಾಡಿದ್ದಾರೆ. ಸೊ ಇದನ್ನ ಬಿಟ್ಟರೆ 4ಗೂ ಇದಕ್ಕೂ ಅಷ್ಟೊಂದು ಹೆವಿ ಡಿಫರೆನ್ಸ್ ಇಲ್ಲ. ನಿಮ್ಮ ಹತ್ರ ಏನಾದ್ರು ಆಲ್ರೆಡಿ 4 ಇದೆ, ಥರ್ಡ್ ಜನರೇಷನ್ ಫೋಲ್ಡ್ ಫ್ಲಿಪ್ ಫೋನ್ ಇದೆ ಅಂತಂದ್ರೆ ನಾನು ಹೆವಿ ಆಗಿ ಅಪ್ಗ್ರೇಡ್ ಮಾಡ್ಕೊಳ್ಳಿ ತಗೊಳ್ಳಿ ಅಂತ ಇಷ್ಟಪಡಲ್ಲ. ಬಟ್ ನೀವು ಫಸ್ಟ್ ಟೈಮ್ ಫೋಲ್ಡ್ ತಗೊಳ್ತಿದ್ದೀರಾ ಅಂತಂದ್ರೆ ಎಸ್ ಡೆಫಿನೆಟ್ಲಿ ನೀವು ಸ್ಯಾಮ್ಸಂಗ್ ಫೋಲ್ಡ್ 5 ನ ತಗೊಳ್ಬಹುದು. ಬಾಕಿ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ. ಸಿನಮ್ದಲ್ಲಿ ರೆಡಿ ಗಾಯ್ಸ್. ನೆಕ್ಸ್ಟ್ ಒನ್. ನಮಸ್ಕಾರ.